ಗರುಡು ಕಂಬ ಕಾಣಸಿಗುವುದೇ ಅಪರೂಪ. ಈ ಕೋಲಾರದ ಕಡೆಯಿಂದ ಬರುವಂತಹ ಬ್ರಿಟಿಷರು MTB ನಾಗರಾಜರವರು ವರ್ತೂರಿಗೂ ಸಂಬಂಧವಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ದೇವಸ್ಥಾನಗಳ ಮುಂದೆ ಗರುಡು ಗಂಬಗಳನ್ನ ನೋಡ್ತೇವೆ. ಅವುಗಳಲ್ಲಿ ಸಾಮಾನ್ಯವಾಗಿ ಅಂತಹ ಗರುಡು ಗಂಬಗಳು ಏಕಶಿಲಾ ಗರುಡು ಗಂಬಗಳಾಗಿರುತ್ತೆ. ಆದ್ರೆ ಈ ಅವಿಮುಕ್ತೇಶ್ವರ ದೇವಸ್ಥಾನದಲ್ಲಿರುವಂತಹ ಈ ಗರುಡು ಗಂಬ ಅತ್ಯಂತ ವಿಶೇಷ ಅಂದ್ರೆ ತಪ್ಪಾಗ್ಲಾರ್ದು. ತೋರಿಸಿ ಚಂದ್ರ ಅವರೇ, ನೋಡಿ, ಇದು ಏಕಶಿಲೆಯ ಗರುಡು ಗಂಬವಲ್ಲ. ಒಂದಷ್ಟು ರೀತಿಯಾದಂತಹ ಕೆತ್ತನೆಗಳುಳ್ಳಂತಹ ಸಣ್ಣ ಸಣ್ಣ ತುಂಡುಗಳನ್ನ ಜೋಡಿಸಿರುವಂತಹ ಒಂದು ಗರುಡು ಗಂಬ. ಬಹುಶಃ ಬೆಂಗಳೂರು ಅಥವಾ ಈ ಕೋಲಾರ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಗರುಡು ಗಂಬ ಕಾಣಸಿಗುವುದೇ ಅಪರೂಪ. ಇಲ್ಲೊಬ್ರು ನಮಗೆ ಹಿರಿಯರು ಸಿಕ್ಕಿದ್ರು. ಅವರು ಹೇಳುವ ಪ್ರಕಾರ ಕಾಳಹಸ್ತಿಯಲ್ಲಿ ಬಿಟ್ರೆ ಈ ರೀತಿಯಾದಂತಹ ಗರುಡು ಗಂಬ ಹೊಸಕೋಟೆಯ ಈ ಅವಿಮುಕ್ತೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಇದೆ. ಹೌದಲ್ವಾ ಸರ್? ಇದು ಯಾವ ತರ ಮಾಡಿರ್ಬೋದು? ಇದು ನಾವು ಕಾಣಲಿಲ್ಲ, ನಮ್ಮ ತಂದೆಯವರು ನೋಡಿರಲಿಲ್ಲ. ಇವಾಗ ಈ ತರ ಇದೆ. ಅಂದ್ರೆ ಸಣ್ಣ ಸಣ್ಣ ಒಂದು ತುಂಡುಗಳನ್ನ ಜೋಡಿಸಿರೋದು. ಹೌದು ಹೌದು, ನಾಲ್ಕು ಕಡೆ ನಾಲ್ಕು ದೀಪಗಳಿರ್ತಾರೆ ಮೇಲೆ ಗಂಟ ಶಿವರಾತ್ರಿ ಹಬ್ಬಕ್ಕೆ. ಅದು ದೀಪ ಇಡೋದಕ್ಕೆ? ದೀಪ ಇಡೋದಕ್ಕೆ. ಇವು ಶಿವರಾತ್ರಿ ಹಬ್ಬದಲ್ಲಿ ಉಬ್ಬುಗಳು ಏನಿದಾವೆ ಅದರಲ್ಲಿ ದೀಪ ಇಡ್ತಾರೆ. ಆ ದೀಪಗಳೆಲ್ಲ ಅಂಟಿಸ್ತಾರೆ. ಅವಾಗ ಇಲ್ಲಿ ಪೂಜೆ ಅದ್ಭುತವಾದಂತ ಒಂದು ನಯನ ಮನೋಹರವಾದ ದೃಶ್ಯ ಅವತ್ತು ಕಾಣಿಸ್ತದೆ. ಶಿವರಾತ್ರಿ ಎಂದು ಮೊನ್ನೆ ಶಿವರಾತ್ರಿ ಆಗೋಯ್ತು. ನಮಗೆ ಮಾಹಿತಿ ಇದ್ದಿದ್ರೆ ಖಂಡಿತ ಬಂದು ತೋರಿಸ್ತಾ ಇದ್ವಿ. ನೋಡಿ, ಅಂದಿನ ಕಾಲದ ರಾಜರ ಕಲ್ಪನೆ ನೋಡಿ, ಅದ್ಭುತ ಅದ್ಭುತ. ಸ್ನೇಹಿತರೆ, ಗುಣಕ್ಕೆ ಮತ್ಸರವೇಕೆ ಎನ್ನುವಂತಹ ಮಾತಿದೆ. ಇತಿಹಾಸವನ್ನ ಹೇಳುವ ಅಥವಾ ಇತಿಹಾಸ ವಿದ್ಯಾರ್ಥಿಗಳಾದ ನಾವು ಇತಿಹಾಸದ ಬಗ್ಗೆ ಯಾವುದೇ ಪೂರ್ವಗ್ರಹ ಮತ್ತು ಪಕ್ಷಪಾತ ನೀತಿಯನ್ನು ಅನುಸರಿಸದೆ ಇದ್ದದ್ದನ್ನ ಇದ್ದ ಹಾಗೆ ಹೇಳಬೇಕಾಗಿರುವುದು ನಮ್ಮ ಕರ್ತವ್ಯ. ಗೆಳೆಯರೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಭಾರತದ ಚರಿತ್ರೆಯಲ್ಲಿ ಇಸ್ಲಾಂ ಧರ್ಮೀಯರು ಸಹ ಒಂದಷ್ಟು ಸ್ಥಾನವನ್ನ ಪಡೆದಿದ್ದಾರೆ. ಈ ಪ್ರದೇಶಗಳು ತಮ್ಮೇಗೌಡರ ವ್ಯಾಪ್ತಿಗೆ ಒಳಪಟ್ಟಿತ್ತು ಎನ್ನುವಂತಹ ಮಾತನ್ನ ಹೇಳಿದ್ದೆ. ಅವರು ವಿಜಯನಗರದ ಸಾಮಂತರಾಗಿದ್ರು. ವಿಜಯನಗರದ ಪತನದ ನಂತರ ಈ ಪ್ರದೇಶಗಳು ಆದಿಲ್ ಶಾಹಿಗಳ ಕೈವಶವಾಗುತ್ತೆ. ಹೀಗೆ ಆದಿಲ್ ಶಾಹಿಗಳ ಕೈವಶವಾದ ನಂತರ ಬಹುಶಃ ಈ ಅದ್ಭುತವಾದಂತಹ ಒಂದು ಈದ್ಗಾವನ್ನ ಅವರ ಸಂದರ್ಭದಲ್ಲೇ ಕಟ್ಟಿಸಿರಬಹುದು ಎನ್ನುವುದು ನನ್ನ ಊಹೆ. ತಮ್ಮ ಬಳಿ ಸರಿಯಾದ ಮಾಹಿತಿ ಇದ್ರೆ ದಯಮಾಡಿ ತಿಳಿಸಿ. ವಿಚಾರ ಅದಲ್ಲ ಗೆಳೆಯರೆ, ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಮುಂದೆ ಈ ಪ್ರದೇಶಗಳು ಮೈಸೂರಿನ ವ್ಯಾಪ್ತಿಗೆ ಒಳಪಡುತ್ತೆ. ಆಮೇಲೆ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಖಾನ್ನ ಒಂದು ಇತಿಹಾಸವನ್ನ ನಾವು ಓದಿರ್ತೇವೆ. ತಮಗೆ ಗೊತ್ತಿರಲಿ, ಮೊದಲ ಆಂಗ್ಲೋ ಮೈಸೂರು ಯುದ್ಧ ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ನಡೆದಿದ್ದು ಇದೇ ಹೊಸಕೋಟೆಯಲ್ಲಿ ಎನ್ನುವಂತಹ ಸತ್ಯ ತಮಗೆ ಗೊತ್ತಿರಲಿ ಸ್ನೇಹಿತರೆ. ಅದಾದ ನಂತರ ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಅದಾದ ಮೇಲೆ ಮೂರನೇ ಮೈಸೂರು ಆಂಗ್ಲೋ ಯುದ್ಧ. ಆ ಮೂರನೇ ಮೈಸೂರು ಆಂಗ್ಲೋ ಯುದ್ಧಕ್ಕೂ ಈ ಒಂದು ಕಟ್ಟಡಕ್ಕೂ ಒಂದು ಸಂಬಂಧವಿದೆ. ಗೆಳೆಯರೆ, ಮೂರನೇ ಮೈಸೂರು ಆಂಗ್ಲೋ ಯುದ್ಧವನ್ನ ನಾವೆಲ್ಲ ಕೇಳಿದ್ದೇವೆ. ಈ ಕೋಲಾರದ ಕಡೆಯಿಂದ ಬರುವಂತಹ ಬ್ರಿಟಿಷರು ಹೊಸಕೋಟೆಯಲ್ಲಿ ತಂಗುತ್ತಾರೆ. ಇಲ್ಲಿ ತಂಗಿದ್ದಂತಹ ಸಂದರ್ಭದಲ್ಲಿ ಜೇಮ್ಸ್ ಹಂಟರ್ ಎನ್ನುವಂತಹ ಒಬ್ಬ ಚಿತ್ರಕಾರ ಈ ಒಂದು ಈದ್ಗಾದ ಚಿತ್ರವನ್ನ ಅದ್ಭುತವಾಗಿ ಚಿತ್ರಿಸ್ತಾನೆ. ಇವತ್ತಿಗೂ ಈ ಚಿತ್ರವನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಇಂಗ್ಲೆಂಡಿನ ಮ್ಯೂಸಿಯಂನಲ್ಲಿ ಗಮನಿಸಬಹುದು. ಈ ಚಿತ್ರ ಮಾತ್ರವಲ್ಲ, ಇಲ್ಲೊಂದು ಮುಂದೆ ಮತ್ತೊಂದು ದರ್ಗವಿದೆ. ಆ ದರ್ಗದ ಚಿತ್ರವನ್ನು ಸಹ ಜೇಮ್ಸ್ ಹಂಟರ್ ಅದ್ಭುತವಾದಂತಹ ಚಿತ್ರಕಲೆಯ ಮೂಲಕ ವ್ಯಕ್ತಪಡಿಸಿದ್ದಾನೆ. ಇನ್ನೊಂದು ವಿಚಾರ, ಈ ರಾಜಕಲ್ಯಾಣಿ ಸ್ವಚ್ಛತೆಯಿಂದ ಕೂಡಿಲ್ಲ. ಈ ಹಿಂದೆ ಶಾಸಕರಾಗಿದ್ದಂತಹ MTB ನಾಗರಾಜರವರು ಅವಿಮುಕ್ತೇಶ್ವರ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಿದ್ರು ಅನ್ನೋದನ್ನ ನಾವು ಕೇಳಿದ್ದೇವೆ.
ಹಾಗೆ ಹೀಗಿರುವಂತಹ ಶಾಸಕರಾದಂತಹ ಶರತ್ ಬಚ್ಚೇಗೌಡರು ಈ ರೀತಿಯಾದಂತಹ ಐತಿಹಾಸಿಕ ಸ್ಮಾರಕಗಳನ್ನ ಉಳಿಸಿಕೊಳ್ಳಲು ಜವಾಬ್ದಾರಿಯನ್ನು ತಗೋಬೇಕು, ಇದನ್ನ ರಕ್ಷಣೆ ಮಾಡಬೇಕು, ಇದನ್ನ ಒಂದು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಆ ಜವಾಬ್ದಾರಿಯನ್ನ ಶರತ್ ಬಚ್ಚೇಗೌಡರು ತಗೋತಾರೆ ಅನ್ನುವಂತಹ ನಂಬಿಕೆ ನಮ್ದು. ಗೆಳೆಯರ, ಈ ತಮ್ಮೇಗೌಡರು ಅಲ್ಲೊಂದು ದೇವಸ್ಥಾನವನ್ನ ಕಟ್ಟಿಸಿದ್ರು, ಕೋಟೆ ಕಟ್ಟಿಸಿದ್ರು, ಊರನ್ನ ಕಟ್ಟಿಸಿದ್ರು ಎನ್ನುವಂತಹ ಒಂದು ವಿಚಾರವನ್ನ ನಾವು ಅರ್ಥಕೊಂಡಿದ್ದೇವೆ. ಈ ತಮ್ಮೇಗೌಡರಿಗೂ ಆನೇಕಲ್ಗೂ ಸಂಬಂಧ ಇದೆ, ಈ ತಮ್ಮೇಗೌಡರ ವಂಶಸ್ಥರಿಗೂ ವರ್ತೂರಿಗೂ ಸಂಬಂಧವಿದೆ, ಈ ತಮ್ಮೇಗೌಡರ ವಂಶಸ್ಥರಿಗೂ ಸರ್ಜಾಪುರಕ್ಕೂ ಸಂಬಂಧವಿದೆ. ಈ ವಿಚಾರವಾಗಿ ನಾನೊಂದಷ್ಟು ವಿಡಿಯೋಗಳನ್ನ ಈಗಾಗಲೇ ಮಾಡಿದ್ದೇನೆ, ದಯಮಾಡಿ ನೋಡಿ. ನೋಡದೆ ಹೋದ್ರೆ ಕೆಳಗಡೆ ನಾನು ಆ ಒಂದು ವಿಡಿಯೋಗಳ ಲಿಂಕ್ ಅನ್ನ ಕೊಟ್ಟಿರ್ತೇನೆ, ಹೋಗಿ ನೋಡಿ. ಆಗ ತಮಗೆ ಈ ತಮ್ಮೇಗೌಡರ ಕುಟುಂಬ ಅಥವಾ ವಂಶ ಎಂತಹದ್ದು ಎನ್ನುವಂತಹ ಮಾಹಿತಿ ಸ್ಪಷ್ಟವಾಗುತ್ತೆ. ಈಗಿರೋ ಸರ್ಜಾಪುರಕ್ಕೆ ಬಿಲಗೊಂಡನಹಳ್ಳಿ ಅಂತ ಹೆಸರು ಕೊಟ್ಟರು. ಬಿಲಗೊಂಡನಹಳ್ಳಿ, ಸರ್ಜಾಪುರ ಅಂತಿಲ್ಲ, ಬಿಲಗೊಂಡನಹಳ್ಳಿ. ಇನ್ನು ಹೊಸಕೋಟೆಯ ವಿಚಾರಕ್ಕೆ ಬಂದ್ರೆ, ಕೇವಲ ತಮ್ಮೇಗೌಡರು ಕೇವಲ ಒಂದು ಕೋಟೆಯನ್ನೋ, ಒಂದು ದೇವಸ್ಥಾನವನ್ನೋ, ಒಂದು ಊರನ್ನೋ ನಿರ್ಮಿಸಿ ಸುಮ್ಮನಾಗಲಿಲ್ಲ. ಇವತ್ತು ಹೊಸಕೋಟೆಯ ಹೊರವಲಯದಲ್ಲಿರುವಂತಹ ಈ ದೊಡ್ಡ ಕೆರೆಯನ್ನ ಕಟ್ಟಿಸಿದವರು ತಮ್ಮೇಗೌಡರೇ ಕಣ್ರಿ. ಕಣ್ಣಾಡಿಸಿದಷ್ಟು ದೂರಕ್ಕೂ ಕಾಣುವಂತಹ ಈ ದೊಡ್ಡ ಕೆರೆ ಮತ್ತೊಂದು ವಿಶೇಷತೆಯಿಂದ ಕೂಡಿದೆ. ಗೆಳೆಯರೆ, ನಮ್ಮೆಲ್ಲರಿಗೂ ಗೊತ್ತಿದೆ, ನಂದಿ ಬೆಟ್ಟದಲ್ಲಿ ಹುಟ್ಟುವಂತಹ ಅರ್ಕಾವತಿ ನದಿ ಎಲ್ಲಿ ಹರಿಯುತ್ತಿತ್ತು, ಈಗ ಎಲ್ಲಿ ಕಣ್ಮರೆಯಾಗಿದೆ ಎನ್ನುವುದೇ ಈಗಿನ ಜನಕ್ಕೆ ಗೊತ್ತಿಲ್ಲ. ನಂದಿ ಬೆಟ್ಟದಲ್ಲಿ ಹುಟ್ಟುತ್ತಿದ್ದಂತಹ ಅರ್ಕಾವತಿ ನದಿಯ ನೀರಿನ ಜಲಾಶಯವಾಗಿಯೂ ಅಥವಾ ಅಣೆಕಟ್ಟಿನ ಪ್ರದೇಶವಾಗಿಯೂ ಈ ಕೆರೆ ಬಳಕೆಯಾಗ್ತಾ ಇತ್ತು ಅನ್ನೋದನ್ನ ನಾವು ಗಮನಿಸಿದ್ರೆ ತಮ್ಮೇಗೌಡರ ದೂರದೃಷ್ಟಿ ಹೇಗಿತ್ತು ಎನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ನೋಡಿ, ನೀರು ಕಡಿಮೆಯಾಗಿದ್ರೂ ಈಗಲೂ ಸಹ ಹೊರ ದೇಶದ ಸಾಕಷ್ಟು ಪಕ್ಷಿಗಳು ಈ ಹೊಸಕೋಟೆ ಭಾಗಕ್ಕೆ ಬಂದು ಹೋಗ್ತವೆ. ಇಂತಹ ಒಂದು ಪ್ರದೇಶವನ್ನ ಬೆಂಗಳೂರಿನಲ್ಲಿರುವಂತಹ ನಾವುಗಳು ಇದುವರೆಗೂ ವೀಕ್ಷಿಸದೆ ಹೋದ್ರೆ ನಮ್ಮಂತ ನತದೃಷ್ಟರು ಬೇರೊಬ್ಬರಿಲ್ಲ ಅಂದ್ರೆ ತಪ್ಪಾಗ್ಲಾರ್ದು. ಗೆಳೆಯರ, ಈ ಹೊಸಕೋಟೆ ತಾಲೂಕು ಅಥವಾ ಈ ಹೊಸಕೋಟೆಗೆ ಸಂಬಂಧಿಸಿದಂತಹ ಇನ್ನೊಂದಷ್ಟು ಮಾಹಿತಿಗಳನ್ನ ಮುಂದಿನ ಒಂದು ಸಂಚಿಕೆಗಳಲ್ಲಿ ಖಂಡಿತವಾಗ್ಲೂ ತಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೇನೆ. ದಯಮಾಡಿ ಈ ರೀತಿಯಾದಂತಹ ವಿಡಿಯೋಗಳು ಮತ್ತೊಂದಷ್ಟು ಜನಕ್ಕೆ ತಲುಪಬೇಕಾದಂತಹ ಅವಶ್ಯಕತೆ ಇದೆ. ಹಾಗಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ಸಾಧ್ಯವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.